ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಮೊಳಕೆ ಬರಿಸಿ 4 ಥರ ಕಾಳುಗಳನ್ನು ಕೂಡಿಸಿ ಪಲ್ಯ ಮಾಡತ್ತಾನಂತ. ಹೆಂಗೆ ಮಾಡತ್ತಾನಂತ ಒಂಚೂರೇ ಕಣ್ಣು ಆಡಿಸ್ಕೊಂಬರೋನು ನಡೀರಿ. ಇಲ್ಲಿ ನೋಡ್ರಿ, ಫಸ್ಟ್ ತೋರಿಸಿದ್ದ ಮಡಿಕೆ ಕಾಳು ಮತ್ತು ಇದು ವಟಾಣಿ ಕಾಳು ರೀ. ಇದು ಹೆಸರು ಕಾಳು. ಇನ್ನು ಇದು ವಟಾಣಿ ಕಾಳು ರೀ, ಆದ್ರೆ ಇದು ಜವಾರಿ ವಟಾಣಿ ಕಾಳು. ಈ 4 ಥರ ಕಾಳುಗಳನ್ನು ರೀ ನಾನು ನಿನ್ನೆ ಬೆಳಿಗ್ಗೆನ ನೆನೆ ಹಾಕಿಬಿಟ್ಟಿದ್ನಿ. ಇವತ್ತು ಬೆಳಿಗ್ಗೆ ಅರ್ಬಿ ಒಳಗೆ ಕಟ್ಟಿ ಇಡತ್ತನಂತ. ಇಷ್ಟ ಕೂಡಿಸ್ಬೇಕು ಅಂತೇನಿಲ್ಲ ರೀ. ಮತ್ತು ನೀವೇನಾರ ಬೇರೆ ಥರ ಕಾಳುಗಳನ್ನು ಕೂಡಿಸ್ತಾನಂದ್ರೆ ಹಾಗೂ ನಡೀತೈತಿ. ಇನ್ನು ಒಂದು ಕಾಟನ್ ಅರ್ಬಿ ಒಳಗೆ ರೀ ಬುಡಕ್ಕೆ ಜಾಲೆ ಇಟ್ಟು ಅಷ್ಟನ್ನು ಇಲ್ಲೇ ರಿಕ್ಕಾಗೆ ಗಂಟು ಕಟ್ಟಿಬಿಡತ್ತನಂತ. ನಾವು ಎಷ್ಟು ಟೈಟಿಗೆ ಸುತ್ತೇವಲ್ಲ ಅಷ್ಟು ಮೊಳಕೆ ಮಸ್ತ್ ಪೈಕಿ ಬಂದುಬಿಡ್ತಾವ್ರಿ. ಇಲ್ಲಿ ನೋಡಿರಿ, ಇದೇ ರೀತಿ 4 ಥರ ಕಾಳುಗಳನ್ನು ಕಟ್ಟಿಟ್ಟಿನಿ. ಇನ್ನು ಮರನೇ ದಿನ ನೋಡಿದ್ರೆ ಎಷ್ಟು ಮಸ್ತಿಗೆ ಬಂದಾವು. ಅಂದ್ರೆ ನೆನೆಯೋಕ್ಕೂ ಒಂದಿನ ಬೇಕ್ರಿ, ಮತ್ತು ಮೊಳಕೆ ಏನು ಕಟ್ಟಿಡ್ತೇವಲ್ಲ ಮೊಳಕೆ ಬರೋಕ್ಕೂ ನಮಗೆ ಒಂದಿನ ಬೇಕಾಕತಿ. ಅಂದರೆ ಟೋಟಲ್ 2 ದಿನ ಬೇಕು. ನೋಡ್ರಿ ಎಷ್ಟು ಚಂದ ಮೊಳಕೆ ಬಂದಾವಂತ. ಹಂಗೆ ಮಕ್ಳಿಗೆ ರೀ ಮೊಳಕೆ ಕಾಳು ತಿನ್ನಿರಿಪ್ಪ ಚಲೋ ಚಲೋ ಅಂತ ಹೇಳಿದ್ರೆ ಯಾವ ಮಕ್ಳು ತಿಂತಾರೋ ಹೇಳಿ ನೋಡೋನು. ಅದಕ್ಕೆ ನಾವು ಏನಾರ ಸರ್ಕಸ್ ಮಾಡಿ ತಾಯಿಗಳು ಮಕ್ಕಳು ಹೊಟ್ಟೆ ತುಂಬಿಸೋದೊಂದು ದೊಡ್ಡ ಸರ್ಕಸ್ ಆಗಿಬಿಡ್ತೈತಿ. ಅದಕ್ಕೆ ಏನೇನಾರ ಒಂದು ಹೊಸ ಥರ ಟ್ರೈ ಮಾಡಿ ಮಕ್ಕಳಿಗೆ ವಿಟಾಮಿನ್ಸ್ ಇರುವಂಥ ಅಡುಗೆನ ಮಾಡಿ ಹಾಕ್ಬೇಕಾಕೈತೆ ನೋಡ್ರಿ. ಇಲ್ಲಿ ನೋಡ್ರಿ ಮೊಳಕೆನೂ ಎಷ್ಟು ಸೈಡಿಗೆ ಬಂದಾವಂತ. ಎಷ್ಟು ಚಂದ ಮಡಕೆ ಕಾಳು ಒಂದೇ ಒಂದು ದಿನದಾಗ ಇಷ್ಟು ಉದ್ದಗೆ ಬಂದುಬಿಟ್ಟಾವು. ಇನ್ನು ಇವನ್ನೆಲ್ಲ ಸೈಡ್ ತೆಗೆದಿಡೋಣ್ರಿ. ಒಂದು ಸಣ್ಣ ಕುಕ್ಕರ್ ತೊಗೊಂಡೇನಿ. ಅದ್ರೊಳಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟಿದ್ದೇನಂತ. ಇನ್ನು ಅದ್ರೊಳಗೆ ರೀ ಒಂದು ಸಣ್ಣ ಬೋಗೋನೆ ಇಡತ್ತೀನಿ. ಯಾಕಂದ್ರೆ 4 ಥರ ಕಾಳು ಮಿಕ್ಸ್ ಮಾಡೋದ್ರಿಂದ ರೀ ಈ ವಟಾಣಿ ಕಾಳು ಬಿರುಸು ಭಾಳ ಇರ್ತಾವೆ, ಜಲ್ದಿ ಕುದಿಯೋದಿಲ್ಲ ಡೈರೆಕ್ಟಾಗಿ ಕುದ್ಸಕ್ಕೆ ಹೋದ್ರೆ. ಮತ್ತು ಕುದಿಸೆ ಮಾಡಿದರೆ ಇದ್ರೊಳಗಿನ ಅಂಶ ಎಲ್ಲ ಹೋಗಿಬಿಡ್ತೈತಿ. ಅದಕ್ಕೆ ನಾ ಏನು ಮಾಡತ್ತೇನಪ್ಪ ಅಂದ್ರೆ ಈ 4 ಥರ ಕಾಳುಗಳನ್ನು ರೀ ಬುಡಕ್ಕೆ ನೀರಿಟ್ಟ ಮ್ಯಾಲೆ ಈ ರೀತಿ ಬೋಗಣಿ ಒಳಗೆ ಲೇಯರ್ ಆಗಿ ಜೋಡಿಸತ್ತನಂತ. ನೋಡ್ರಿ ಇಷ್ಟ ಆಯಿತು. ಇಲ್ಲಿ ನೋಡ್ರಿ ತೋರ್ಸತ್ತ ನಿಮಗೆ 2 ವಟಾಣಿ ಕಾಳು ರೀ ನೋಡಾಕ. ಆದ್ರೆ ಇಲ್ಲಿ ನೋಡ್ರಿ ಒಂದು ಜವಾರಿ ವಟಾಣಿ ಕಾಳು ಸಣ್ಣ ಐತಿ, ಇನ್ನೊಂದು ಹುಟ್ಟಿದ್ದ ಹೈಬ್ರಿಡ್ ವಟಾಣಿ ಕಾಳು ನೋಡ್ರಿ. ಇನ್ನು ಇಷ್ಟ ಐತ್ರಿ. ಎಲ್ಲನೂ ನಾನು ಲೇಯರ್ ಮಾಡಿ ಇಟ್ಕೊಂಡ್ಬಿಟ್ಟಿದೆ ಅಂತ. ಇದಕ್ಕೆ ನೀರದು ಏನೂ ಹಾಕೋದು ಬೇಡ್ರಿ. ಸ್ವಲ್ಪ ನೀರು ಸಿಂಪಡಿಸ್ಬಿಡೋನು ಅಂತಾರೆ. ಹಂಗೆ ಕೈ ಒಳಗೆ ಸ್ವಲ್ಪ ಹೌದೋ ಅಲ್ಲೋ ನಾವು ಹಾಕಿಬಿಡೋಣಂತ. ನೋಡ್ರಿ ಇಲ್ಲಿ ತೋರ್ಸಾತ ನಿಮಗೆ. ಇಷ್ಟ ಆದ್ರೆ ಇದ್ರ ಕೆಲಸ ಮುಗಿದು ಬಿಡ್ತು. ಕುಕ್ಕರ್ನ್ಯಾಗ ನೀರು ಹಾಕುವಾಗ ನೆನಪಿನಾಗ ಇಟ್ಕೋರಿ, ಭಾಳ ಹಾಕಬೇಡ್ರಿ. ಯಾಕಂದ್ರೆ ಕುದ್ದ ಮ್ಯಾಲೆ ಬಂದುಬಿಡ್ತಾವೆ. ಇನ್ನು ಒಂದು ಟೈಟ್ ಅಂದಿರುವಂಥದ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಒಂದು ಸಣ್ಣ ಕಲ್ಲು ಇಟ್ಬಿಟ್ಟಿದ್ದೇನೆ ರೀ. ಇನ್ನು ಅದನ್ನು ಬಾಯಿ ಮುಚ್ಚಿ ಒಂದು ಸೀಟಿ ಕೂಗಿಸ್ಕೊಂಡು ಬಂದುಬಿಡೋಣಂತ. ನೋಡ್ರಿಲ್ಲೇ ಇನ್ನು ಸೀಟಿ ಆದಿಂದ್ರಿ ಬಾಯಿ ತೆಗೆದ ನಿಮಗೆ ತೋರ್ಸಾತಾನೆ. ನೋಡ್ರಿ ಅದಕ್ಕೆ ಕಲ್ಲಿಟ್ಟಿದ್ದು ಮತ್ತು ನೀರು ಬಾಯಿ ಲೂಸ್ ಆತಂದ್ರೆ ನೀರು ಒಳಗೆ ಹೋಗಿಬಿಡ್ತಾವೆ. ಇನ್ನು ಇದನ್ನೆಲ್ಲ ಸೈಡ ತೆಗೆದ ನಿಮಗೆ ಕಾಳು ಏನಾಗಿದಾವಂತ ನೋಡೋಣ ನಡೀರಿ. ಇಲ್ಲಿ ನೋಡ್ರಿ ಎಷ್ಟು ಸಾಫ್ಟಾಗಿ ಕುದ್ದಾವಂತ ತೋರಿಸ್ತೀನಿ ವಟಾಣಿ ಕಾಳು. ನೋಡ್ರಿ ಎಷ್ಟು ಸಾಫ್ಟಾಗಿ ಕುದ್ದಾವು. ಹಂಗೆ ನೀರು ಹಾಕಿ ಕುದ್ಸಾಕೋದ್ರೆ ಒಟ್ಟ ಕುದಿಯೋದೇ ಇಲ್ಲರಿ. ಅದಕ್ಕೆ ಒಂಚೂರು ಉಗ್ಗಕ್ಕೆ ಬೇಯಿಸಿದ್ರೆ ಎಲ್ಲ ಸಾಫ್ಟಾಗಿ ಸಿಕ್ಕಿಬಿಡ್ತಾವೆ. ಇನ್ನು ತಡ ಯಾಕೆ ಮಾಡ್ತೀರಿ, ಒಗ್ಗರ್ನಿಗೆ ರೆಡಿ ಮಾಡೋಣಂತ ನಡೀರಿ. ಎಣ್ಣೆ ಕಾದತಿ. ಎಣ್ಣೆ ಒಳಗೆ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಹೆಂಚಿ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಬಂದ್ಬಿಡೋನು. ಇನ್ನು ಸಣ್ಣಗೆ ಹುಳಿ ಟೊಮೆಟೊ ಹೆಂಚಿಟ್ಕೊಂಡೇನಿ ರೀ ಅದನ್ನು ಇದಕ್ಕೆ ಸೇರ್ಸತ್ತನಂತ. ಇದೊಂದು ಚೂರು ರೀ ಎಲ್ಲ ಸಾಫ್ಟಾಗೆ ಬೇಯಲಿ. ಇನ್ನು ಈ ಟೈಮ್ದಾಗ ನಾವು ಸ್ವಲ್ಪ ಸಣ್ಣನ ಉಪ್ಪು ಸೇರ್ಸತ್ತನಂತ. ಯಾಕಂದ್ರೆ ಉಪ್ಪು ಹಾಕಿದ್ರೆ ಸ್ವಲ್ಪ ಜಲ್ದಿ ಬೆಂದು ಬಿಡ್ತೈತಿ. ಇನ್ನು ಶುಂಠಿ ಮತ್ತು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡೇನಿ ರೀ ಅದನ್ನು ಸೇರ್ಸತ್ತನಂತ. ಎಲ್ಲನೂ ರೀ ಒಂದು ಮಸ್ತ್ ಪೈಕಿ ಮಿಕ್ಸ್ ಕೊಟ್ಬಿಡೋಣಂತ. ಒಂದೇ ಥರ ಕಾಳನ್ನು ಮೊಳಕೆ ಬರಿಸಿ ಮಾಡೋದಕ್ಕಿಂತ ರೀ ಒಂದು 4-5 ಥರ ಮಿಕ್ಸ್ ಮಾಡಿ ಮಾಡೋದ್ರಿಂದ ರೀ ಎಲ್ಲದರಲ್ಲೂ ಇರುವಂಥ ವಿಟಮಿನ್ಸು ಒಂದೇ ಪಲ್ಯದಾಗ ನಮಗೆ ಸಿಕ್ಬಿಡ್ತೈತಿ. ಇನ್ನು ಈ ಸಾಫ್ಟ್ ಆದಿಂದ್ರಿ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಖಾರ, 1 ಚಮಚೆ ಧನಿಯಾ ಪುಡಿ ಹಾಕತ್ತಾನಂತ. ಇನ್ನು ಸ್ವಲ್ಪ ಗರಂ ಮಸಾಲ ಐತ್ರಿ ಅದನ್ನು ಹಾಕಿ ಇದನ್ನೇ ಒಂಚೂರು ಮಿಕ್ಸ್ ಕೊಟ್ಬಿಡೋಣಂತ. ನೋಡ್ರಿ ಇಷ್ಟ ಆಯಿತು. ನಾವೇನು ಕಾಳು ಉಗ್ಗಕ್ಕೆ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಅವನ್ನ ಒಂಚೂರು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡ್ರಿ ಈಗ ಹಾಕತ್ತೇನೆ. ಈಗಾಗಲೇ ರೀ ಬೆಂದುಬಿಟ್ಟಿದ್ದಾವೆ. ಅದಕ್ಕೆ ಭಾಳ ಏನು ಹೊಳ್ಸಾಡ್ಕೋದು ಬೇಡ. ಸ್ವಲ್ಪ ಹೌದೋ ಅಲ್ಲೋ ಒಗ್ಗರ್ನಿ ಜೊತೆ ಮಿಕ್ಸ್ ಮಾಡಿದ್ರೆ ನಮ್ಮ ಪಲ್ಯ ರೆಡಿ ಆಗಿಬಿಡ್ತೈತಿ. ಮತ್ತು ಫೈನಲ್ ಟಚ್ ಅಂತ ರೀ ನಾನು ಗುರೇಳ್ ಪುಡಿ ಇತ್ತು ರೀ, ಗುರೇಳ್ ಪುಡಿ ಸೇರ್ಸಾತೀನಿ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಯಾವ ಅಡುಗೆಗೂ ಗುರೇಳ್ ಪುಡಿ ಹಾಕಿದ್ರೆ ಸಮಾಧಾನನ ಅನಿಸೋದಿಲ್ಲ. ಮತ್ತು ಕೊತ್ತಂಬರಿ ಸೊಪ್ಪಿತ್ತು ರೀ ಅದನ್ನೇಟ ಮಿಕ್ಸ್ ಮಾಡತ್ತನಂತ. ಇಷ್ಟಾದ್ರೆ ಇದ್ರ ಕೆಲಸ ಮುಗೀತು ನೋಡ್ರಿ. ಇನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಬಿಡೋಣಂತ.
ಇನ್ನು ಟಿಫಿನರ ಕಟ್ರಿ ಊಟಾರ ಮಾಡಿರಿ, ಹೆಂಗೆ ಮಾಡಿದ್ರು, ಹೆಂಗೆ ಟೇಸ್ಟ್ ಮಾಡಿದ್ರು ನಮ್ದು ಮಸ್ತ್ ಬೇಕಿ ಮಿಕ್ಸ್ ಮೊಳಕೆ ಕಾಳಿನ ಪಲ್ಯ ರೆಡಿ ಆತ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಬೆಟ್ಟಕ್ಕನಂತ್ರಿ. ಅಲ್ಲಿವರೆಗೂ ಬಾಯ್.